ಇವತ್ತು 15th of February. ಕುಶಲ್ ಬರ್ತ್ಡೇ ಎಲ್ಲ ನೈಟೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ನೆನ್ನೆ ಹಾಕಿದ ಬಟ್ಟೆನೇ ಮತ್ತೆ ಹಾಕಿದ್ದೀನಿ ಈಗ ಮಾರ್ನಿಂಗು. ಏನಂದರೆ ಸ್ನಾನ ಮಾಡಬೇಕು. ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ನ್ಯಾಚುರಲ್ ರಿವರ್ ಇದೆಯಂತೆ, ಪಾಂಡ್ ಇದೆಯಂತೆ. ಸೊ ಹೇಳಿದ್ರು ಜಸ್ಟ್ ಸುಮ್ಮನೆ ನನಗೆ ಸ್ನಾನ ಮಾಡಿದೆ ಎಲ್ಲ ಬೇರೆ ಬಟ್ಟೆ ಹಾಕಲಿಕ್ಕೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಐ ಥಾಟ್ ದಟ್ ಜಸ್ಟ್ ಫೋಟೋಸ್ ಏನಾದ್ರು ತೊಗೊಂಡ್ರೆ ಚೆನ್ನಾಗಿ ಬರಲಿ ಅಲ್ಲ, ನೈಟ್ ಡ್ರೆಸ್ ಬೇಡ ಅಂಥೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಹೋಗಿ ಅದು ನೋಡಿಕೊಂಡು ಹಾಗೆ ಟಿಫನ್ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಟಿಫನ್ ಎಲ್ಲ ತೊಗೊಂಡು ಒಟ್ಟಿಗೆ ಒಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ತುಂಬ ಸೂಪರ್ ಡೂಪರಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾರೆಲ್ಲ ಬರ್ತ್ಡೇ ವ್ಲಾಗ್ನ ನೋಡಿಲ್ಲ ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದೊಂದು ಇನ್ನೊಂದಾಯಿತು. ಬಟ್ ಸಮಹೌ ಚೆನ್ನಾಗಾಯಿತು. ಬರ್ತ್ಡೇ ಕೂಡ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ರೂಮೆಲ್ಲ ಫುಲ್ ಮೆಸ್ ಆಗಿದೆ. ಬಿಕಾಸ್ ಎಲ್ಲ ಇಲ್ಲೇ ರೂಮಲ್ಲೇ ಸೆಲೆಬ್ರೇಟ್ ಮಾಡಿದ್ರಿಂದ ಸ್ವಲ್ಪ ಮೆಸ್ ಆಗಿದೆ. ಇಲ್ಲಿ ಬರ್ಡ್ಸ್ ಇದೆ, ತುಂಬ ಅಂದರೆ ತುಂಬ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾಯಿದೆ. ಸೊ ಇಟ್ಸ್ ಲೈಕ್ ಮಾರ್ನಿಂಗ್ ವಾಮ್ತ್ ವೈಬ್ಸ್ ಒಂಥರ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ನಿಜವಾಗ್ಲೂ ರೂಮ್ ಅಂತೂ ಸಖತ್ ಕಾಝಿ ಆಗಿದೆ. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು. ನಾವಿರೋದು ಆ್ಯಕ್ಚುಲಿ ಹಿಲಿಯಾ ರೆಸಾರ್ಟಲ್ಲಿ, ವಾಯ್ನಾಡ್. ಸೊ ಯಾರೆಲ್ಲ ಬೇಕು ಅಂತ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಹಿಲಿಯಾ ರೆಸಾರ್ಟ್. ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಬ್ಯಾಡ್ಮಿಂಟನ್ ಆಡಿದ್ವಿ ಸಂಜೆ ಅಂತೂ, ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಬ್ಯಾಡ್ಮಿಂಟನ್ ಆಡಿದ್ವಿ, ಆಲ್ಮೋಸ್ಟ್ ಒಂದು 1 hour ಆಡಿದ್ದೀವಿ. ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟಿ ಮಾಡಿದ್ವಿ, ಡ್ಯಾನ್ಸ್ ಆಡಿದ್ವಿ, ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡಿದ್ದೀವಿ. ರೆಸಾರ್ಟ್ ತುಂಬ ಚೆನ್ನಾಗಿದೆ, ರೂಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರೂಮ್ಸು ಅಷ್ಟೇ ತುಂಬ ಕ್ಲೀನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಾಲ್ಕನಿ ವ್ಯೂ ಅದು ನಾನು ತೋರಿಸಿದ್ದು ನಿಮಗೆ. ರೂಮು ಸ್ವಲ್ಪ ತೋರಿಸ್ತೀನಿ ನೋಡ್ಕೊಳ್ಳಿ. ನೆನ್ನೆ ತೋರಿಸಿದ್ದೀನಿ ಆ್ಯಕ್ಚುಲಿ. ಅದೇನಾಗಿದೆ ಅಂದರೆ ನೆನ್ನೆ ನಾನು ಎಂಜಾಯ್ ಮಾಡೋಕ್ಕೆ ಅಂದರೆ ರೂಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ ನಮಗೆ. ಆಲ್ಮೋಸ್ಟ್ ಸ್ವಲ್ಪ ಆಚೆ ಇದ್ವಿ, ಹೀಗೆ ರೋಡೆಲ್ಲ. ಸೊ ತುಂಬ ಚೆನ್ನಾಗಿದೆ, ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಕುಶಲ್ ಅವರ ಬರ್ತಡೇ. ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ, ಏನೇನು ಮಾಡ್ತೀವಿ ಅಂತ. ನೆನ್ನೆ ಕೇಕೆಲ್ಲ ಕಟ್ ಮಾಡಿಸಿದ್ದೀನಿ. ಆ್ಯಂಡ್ ನನ್ನ ಕಡೆಯಿಂದ ಡ್ರೆಸ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಅಂದರೆ ಅವ್ರಿಗೆ ಬಟ್ಟೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೆ ನೆನ್ನೆ ನೋಡಿದ್ರಿ ಎಲ್ಲ ಬರ್ತಡೇ ಗಿಫ್ಟಲ್ಲಿ ಅದೆರಡು ಕೊಟ್ಟಿದ್ದೀನಿ. ಸೊ ಇವತ್ತು ನೋಡೋಣ, ಯಾವ್ದಾದ್ರು ಟೆಂಪಲ್ ಆದರೆ ಟೆಂಪಲ್ ಹೋಗೋಣ ಅನ್ನೋದು ಕೂಡ ಪ್ಲ್ಯಾನ್ ಇದೆ. ಅದಾದಾದಮೇಲೆ ಬೇರೆ ಏನಾದ್ರು ಪ್ಲ್ಯಾನ್ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನೀವು ನೋಡ್ಬೋದು ಬೆಳಗ್ಗೆಯಿಂದ ಅಲ್ಲಿ ಆಗಿದೆ ಪಿಂಪಲ್ ನನಗೆ. ಸೊ ಸ್ವಲ್ಪ ಪೇನ್ ಆಗ್ತಾಯಿದೆ, ಪಿಂಪಲ್ ಪೇನ್ ಒಂಥರ ಇರುತ್ತಲ್ಲ ಆ ಥರ ಆಗ್ತಾಯಿದೆ. ಸೊ ಈಗ ಹೋಗಿ ರಿವರ್ನ ನೋಡಿಕೊಂಡು ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ತೋರಿಸ್ತೀನಿ ನಿಮಗೂ ಕೂಡ ಹೇಗಿದೆ ರೆಸಾರ್ಟ್ ಇಂಟೀರಿಯರು ಮತ್ತು ರೆಸಾರ್ಟ್ದು ಆಚೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಓಕೆ. ಸೊ ನಮ್ಮ ಬರ್ತ್ಡೇ ಬಾಯ್ ಇಲ್ಲಿ ಕೂತಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೈನ್. ಹೇಗಿತ್ತು ನೈಟು? ಫುಲ್ ಸರ್ಪ್ರೈಸಿಂಗ್ ಚೆನ್ನಾಗಿತ್ತು. ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದೆ. ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಬನ್ನಿ. ಹಾಂ, ಒಂದು ರೌಂಡ್ ಹಾಕೊಂಬರೋಣ ಈಗ. ಬನ್ನಿ ಹೋಗೋಣ. ಅವರು ಬರ್ತಾ ಇದ್ದಾರೆ. ಇದು ನಾವಿದ್ದಿದ್ದು ರೂಮ್ಸು. ಆ ಕಡೆ ಲಾಸ್ಟ್ ಒನ್ ನಂದು, ಓಪನ್ ಆಗಿರೋದು ಕೀರ್ತಿ ಅವ್ರದ್ದು. ಸೊ ನಮ್ಮ ಕಾರ್ ಇಲ್ಲೇ ನಿಂತಿದೆ. ಆ್ಯಂಡ್ ಇಲ್ಲಿ ಇದು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ರು ಈ ಸಾಂಗಿಗೆ. ಫೋನು ಧೂಮಚಲೆ ಸಾಂಗು. ಒಂದು ಪಿಂಕ್ ಕಲರ್ ಫೋನ್ ಬರ್ತಿತ್ತಲ್ಲ, ಆ ಫೋನಲ್ಲಿ ಆಟಾಡ್ತಿದ್ದು. ಇದೆಲ್ಲ ಬೇರೆ ಕಾಟೇಜಸ್, ನೆನ್ನೆ ಪಾರ್ಟಿ ಮಾಡ್ತಿದ್ರಲ್ಲ. ಅವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಫೋಟೋಸ್ ವಿಡಿಯೋಸ್ ಸೆಷನ್ ಮುಗೀತು. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಈ ರೀತಿ ಕೌಂಟರ್ ಆಲ್ಮೋಸ್ಟ್ ಎಲ್ಲರದು ಆಗಿದೆ. ನಮಗೆ ಫೋನ್ ಮಾಡ್ತಿದ್ರು ಬನ್ನಿ ಅಂತ. ಈಗ ಬಂದಿದ್ದೀವಿ. ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ಬೇಗ ರೆಡಿ ಆಗೋದೀಗ. ಐ ಥಿಂಕ್ ಬ್ಲ್ಯಾಕ್ ಕಾಫಿ ಇರಬೇಕು. ಇಲ್ಲ, ಅದು ಇದು ಗ್ರೇಪ್ಸ್. ಏನು ತಿಂತಿದ್ಯಾ?
ಇಟ್ಟಿರೋದೇ ತಿಂತಾರಂತೆ ಕಂತವಳೆ ಇಂಥ ಏಕೈಕ ವ್ಯಕ್ತಿ ನಾನು ಇವಳೊಬ್ಬಳನ್ನೇ ನೋಡ್ತಾ ಇರೋದು. ಅದೆಂಗಿದೆ, ಏನದು? ಚೆನ್ನಾಗಿದೆಯಾ? ಜಾಮ್ ಚೆನ್ನಾಗಿದೆಯಾ? ಜಾಮ್ ಆ್ಯಕ್ಚುಲಿ ಹೋಮ್ ಮೇಡ್ ಅನಿಸುತ್ತೆ, ಅಂದರೆ ಮಾಡಿರ್ತಾರಲ್ಲ ಅವರೇ ರೆಡಿ ಅಲ್ಲ ಅದು. ಇದು ಜ್ಯೂಸ್, ಇದೇನೋ ಕರಿ ಕೊಟ್ಟವ್ರೆ. ಇದು ಜ್ಯೂಸ್, ಗ್ರೇಪ್ ಜ್ಯೂಸ್. ಇದು ಬಂತು ಕಡಲೆಕರಿ. ಟೇಸ್ಟ್ ಮಾಡಿ ಹೇಳಿ ಎಲ್ಲ ಹೆಂಗಿದೆ. ಮೊದಲು ಟ್ರೈ ಮಾಡ್ತಾ ಇರೋರು ಮಿಸ್ಟರ್ ನವೀನ್ ಅವರು. ಮೊಬೈಲ್ ನಾನೇನು ಇದರಲ್ಲೇ ಇದ್ದೀನಿ, ನಂದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಕರಿ ಹೆಂಗಿದೆ ಗೊತ್ತಿಲ್ಲ, ಬಟ್ ಸೌಟ್ ಮಾತ್ರ ತುಂಬ ಕ್ಯೂಟ್ ಆಗೈತೆ. ಸೊ ನಾನಂತೂ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಉಟ್ಟು, ಕಡಲೆಕರಿ, ಬ್ರೆಡ್ ಜಾಮ್, ಪೂರಿ ಆ್ಯಂಡ್ ಗ್ರೇಪ್ ಜ್ಯೂಸ್. ಇದು ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಮ್ಯಾಚ್ ಕೇರ ಮಾಡೋಣ ಅಂತ ಹೇಳಿದ್ದೀವಿ ಎಲ್ಲರೂ. ಎಡಕಲ್ ಕೇವ್ಸ್ಗೆ ಹೋಗ್ಬೇಕು ಅಂತ ರೆಡಿಯಾಗಿ ಹೊರಟಿದ್ದೀವಿ. ರೆಸಾರ್ಟ್ ಬಿಟ್ಟು ಆಲ್ಮೋಸ್ಟ್ ಟೈಮ್ ಇವಾಗ 1:20 ಆಗಿದೆ. ಈಗ ಹೋಗ್ತಾ ಇದ್ದೀವಿ. ಆ ಕಡೆ ಸುತ್ತ ಮಾಡು ಹಿಂಗೆ ಈಗ ಮಾಡು. ಬಟ್ಟೆ ಒಗೆಯೋಕೆ ಚೆನ್ನಾಗೈತೆ ಪ್ಲೇಸ್. ಫ್ರೆಂಡ್ಸ್, ನಾವು ಎಡಕಲ್ ಕೇವ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಫುಲ್ ಟಯರ್ಡ್ ಆಗಿತ್ತು, ಕಾರಲ್ಲೇ ಮಲ್ಕೋಬೇಕು ಅನ್ನಿಸ್ತಿತ್ತು. ಅದು ಮಾಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಇಲ್ಲೊಂದು ಚಿಕ್ಕದಾಗಿ ವಾಟರ್ಫಾಲ್ಸ್ ನೋಡಿದ್ವಿ. ಸೊ ತೋರಿಸಿದ್ನಲ್ಲ ಅದು, ಅದಕ್ಕೆ ಅದು ನೋಡೋಣ ಅಂತ ಅಂದ್ಬಿಟ್ಟು ಕೆಳಗೆ ಇಳಿದು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಜಸ್ಟ್ ಹಂಗೆ ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ಹಾಗೆ ಇವಾಗ ಎಂಟರ್ ಟು ಮೈಸೂರು. ಈಗ ಮೈಸೂರು ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದೀವಿ. ಏನು ರೆಡಿ ಆಗೋದಿಲ್ಲ, ಸ್ವಲ್ಪ ಟಯರ್ಡ್ ಆಗಿದೆ ನನ್ನ ಔಟ್ಫಿಟ್ ಇದು. ಸೊ ಎಲ್ಲ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ವಯನಾಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಇವತ್ತು ಚೆನ್ನಾಗಿತ್ತು. ಇವತ್ತು ಆ್ಯಕ್ಚುಲಿ ನಮಗೆ ಕವರ್ ಮಾಡೋಕ್ಕಾಗಿದೆ ಎಡಕಲ್ ಕೇವ್ಸು ಒಂದೇ. ನಾವು ವಯನಾಡಲ್ಲಿ ರೆಸಾರ್ಟ್ನ ನಾವು ಬಿಟ್ಟಿದ್ದೆ 1 ಆಗಿತ್ತು. ಫ್ರೆಶಪ್ ಆಗಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ 1 ಆಯಿತು. ಅಲ್ಲಿಂದ ಎಡಕಲ್ ಕೇವ್ಸ್ಗೆ ಹೋದ್ವಿ. ಅಲ್ಲಿ ಹತ್ತೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಅಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆದರೂ ಕಂಟಿನ್ಯೂಟಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅದೆಲ್ಲ ಮುಗಿಸಿ ಈಗ ಊರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಆನ್ ದ ವೇ ಬೇರೆ ಏನಾದ್ರು ಒಂದು ಶಿವಂದು ಟೆಂಪಲ್ ಇದೆ ಅಂತೆ, ವಿಷ್ಣು ಟೆಂಪಲ್. ಸೊ ನೋಡೋಣ ಅದೇನಾದ್ರು ನಮಗೆ ನಮ್ಮ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಿ ಸಿಕ್ಕಿದ್ರೆ ವಿಲ್ ಗೋ ಫಾರ್ ದ್ಯಾಟ್. ಅದರ್ವೈಸ್ ಡೈರೆಕ್ಟ್ ಊರಿಗೆ ಹೋಗ್ತೀವಿ. ಇವತ್ತು ಹಬ್ಬ ಆ್ಯಕ್ಚುಲಿ, ಬಟ್ ಆದರೆ ನಾವೆಲ್ಲ ಇಲ್ಲಿದ್ದೀವಿ. ಮನೇಲಿ ಹಬ್ಬನೂ ಮಾಡಿಲ್ಲ, ಏನೂ ಇಲ್ಲ. ಕುಶಲ್ ಅವ್ರ ಅಮ್ಮ ಮಾಡಿರ್ತಾರೆ. ಎಲ್ಲ ಮುಗಿಸಿ ಈ ಥರ ಹಿಂಗೆ ರೋಡ್ ಸೈಡಿದ್ದು ಇಲ್ಲೇ ಕಾರ್ ಪಾರ್ಕ್ ಮಾಡಿ ಎಷ್ಟೊಂದು ಜನ ಹೋಗಿದ್ದಾರೆ. ಈ ರೋಡ್ ಇಲ್ಲಿಂದ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು, ಇಷ್ಟ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅದು ತೋರಿಸ್ತೀನಿ. ಅದರ್ವೈಸ್ ಮತ್ತೆ ಸಿಗೋಣ. ನಮ್ಮ ಗ್ಯಾಂಗ್ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಎಲ್ಲ ಫುಲ್ ಟಯರ್ಡ್ ಆಗೋಗಿದೆ. ಎಡಕಲ್ ಕೇವ್ಸ್ ಅಂತೂ ಸಖತ್ ಟಯರ್ಡ್ ಮಾಡಿಬಿಡ್ತು ನಮ್ಮನ್ನು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಸೊ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟು ಈಗ ಬರ್ತಾ ಇದ್ದಾರೆ.
ಸೊ ಬಂದರು ಮೇಡಮ್ ಬಂದರು. ಹೆಂಗಿತ್ತು ಫಾಲ್ಸು? ಸಖತ್ತಾಗಿತ್ತು. ರೋಡ್ ಸೈಡ್ ಫಾಲ್ಸು. ನಿನ್ನ ಸಾಹಸ ಸೇರಿ ಕೇವನ ಹಚ್ಬಿಟ್ಟು ಕಾಲು ಕೈ ಎಲ್ಲ ಅಂತ್ಯಕ್ಷರಿ ಆಗ್ತಾ ಇದೆ. ಹೆಂಗಿತ್ತು ಫಾಲ್ಸು? ಚೆನ್ನಾಗಿದೆ. ಚೆನ್ನಾಗಿತ್ತಲ್ವ ಒಂಥರ ರೋಡ್ ಸೈಡ್ ಫಾಲ್ಸ್. ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇದೇನು ಅಂತ ಗೊತ್ತಾ ಯಾರಿಗಾರು? ಇದು ಆ್ಯಕ್ಚುಲಿ ರಬ್ಬರ್ ಟ್ರೀ ಇರುತ್ತಲ್ಲ ಅದರಲ್ಲಿ ಕಿತ್ತಿರೋದು ರಬ್ಬರ್. ಸುಳ್ಳೈತೈತೆ ಅದು ಮರ ಎಳ್ಕೊಳ್ಳೋಕ್ಕೆ. ಮುಂದೆ ನೋಡ್ಕೊಂಡು ನಡೀರಿ. ಅಲ್ಲೊಂದು ನೋಡಿ